everyone fine. ಮುಖ್ಯಮಂತ್ರಿಗಳ ಬೆನ್ನಲ್ಲೇ ಆಪ್ತರಿಗೂ ಕೂಡ ಮಹಾ ಸಂಕಷ್ಟವೊಂದು ಕಾದಿದೆಯಾ? ಸಿಎಂ ಆಪ್ತರ ಮನೆ ಮೇಲೆ ಇಡಿ ದಾಳಿಗಳಾಗಬಹುದು. ಆಲ್ರೆಡಿ ದೂರು ಹೋಗಿದೆ ನಮ್ಮ ಬಳಿಯಲ್ಲಿ. ಇದೀಗ ಇಡಿ ದೂರು, ಈಗ ಇಡಿ ದೂರು ಇದೆ, ಇಡಿ ಕಂಪ್ಲೇಂಟ್ ಇದೆಯಲ್ಲ, ಇಲ್ಲಿ ನೋಡಿ, ಇದಿಷ್ಟು ಇಡಿ ಕಂಪ್ಲೇಂಟ್ ಇದೆ ನಮ್ಮ ಬಳಿಯಲ್ಲಿ. ಈ ಒಂದು ಕಂಪ್ಲೇಂಟ್ ಆಧಾರದ ಮೇರೆಗೇನೆ ಸೇಮ್ ಇದೇ ಕಥೆ ಇದೆ. ಏನು ಕಥೆ ಇದು? ಒಂದು ಬೇಕಾದ್ರೆ ಮುಡಾ ಕೇಸನ್ನು ಬೇಕಾದ್ರೂ ಇಟ್ಕೊಳ್ಬಹುದು, 87 ಕೋಟಿ ಹಣ ವಿಚಾರ ಇಟ್ಕೊಳ್ಬೇಕಾದ್ರೂ ರೇಡ್ ಮಾಡಬಹುದು, ಅಥವಾ ಈ ನಿವೇಶನ, ಬದಲಿ ನಿವೇಶನ ಎಲ್ಲ ಇತ್ತಲ್ಲ, ಈ ಒಂದು ವಿಚಾರವನ್ನು ಇಟ್ಕೊಂಡು ಬೇಕಾದರೂ ಇಡಿ ದಾಳಿಯನ್ನು ಮಾಡಬಹುದು. ಇಡಿ ಕೊಟ್ಟಿರ್ತಕ್ಕಂಥ ದೂರಿನ ಪ್ರತಿ ಇದು ನನ್ನ ಬಳಿ ಇದೆ. ಇಲ್ಲಿ ನೋಡಿ, ಇಲ್ಲಿ ಬರೆದಿದ್ದಾರೆ. ಇಲ್ಲಿ 2 ಜಾಯಿಂಟ್ ಡೈರೆಕ್ಟರ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, 3rd ಫ್ಲೋರ್, ಬಿ ಬ್ಲಾಕ್, BMTC, ಶಾಂತಿನಗರ್, TTMC, KH ರೋಡ್, ಶಾಂತಿನಗರ್, ಬ್ಯಾಂಗ್ಳೂರ್, ಕರ್ನಾಟಕ 560027. ಆಯಿತಾ? ಇನ್ನೊಂದು ಕಡೆ ಬರೆದಿರೋದು ಯಾರು? ಫ್ರಮ್ ಶ್ರೀ ಸ್ನೇಹಮಯಿ ಕೃಷ್ಣ, ಏಜ್ಡ್ ಅಬೌಟ್ 54 years, ಸನ್ ಆಫ್ ಲೇಟ್ ಶ್ರೀ ಎಲ್ ಸಿದ್ದಪ್ಪ, ರಿಸೈಡಿಂಗ್ ಎಟ್ ನಂಬರ್ 335 ಬಂಡಿಪಾಳ್ಯ, ಗಣಪತಿ ಆಶ್ರಮ ಪೋಸ್ಟ್, ಮೈಸೂರು 570025. ಅವ್ರು ಬರ್ತಕ್ಕಂಥ ದೂರಿದು. ಈಗ ನಿನ್ನೆ ಎಲ್ಲ ಇಡಿಯಲ್ಲಿ ECIR ಆಯ್ತಂತೆ, ECIR ಆಯ್ತಂತೆ ಅಂತೆಲ್ಲ ಇತ್ತಲ್ಲ, ಅದು ಈ ದೂರಿನ ಆಧಾರದ ಮೇಲೆ ಆಗಿರೋದು. ಇದೇ ಸ್ನೇಹಿಮಯಿ ಕೃಷ್ಣ ಈ ಕಡೆ ಜೊತೆಗೆ ಇತರರು ಈ ಕಡೆ ಲೋಕಾಯುಕ್ತವನ್ನು ಅಪ್ರೋಚ್ ಮಾಡ್ತಾಯಿದ್ರು, ರಾಜಭವನಕ್ಕೂ ಬಂದಿದ್ದರು, ಈ ಕಡೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೂ ಹೋಗಿದ್ದರು, ಮತ್ತು ಹೈಕೋರ್ಟಲ್ಲಿ ವಿಚಾರ ಬಂದಾಗ ಅಲ್ಲಿಯೂ ಕೂಡ ಇದ್ರ ಬಗ್ಗೆ ವಾದವನ್ನು ಮಂಡಿಸಿರ್ತಕ್ಕಂಥವ್ರು. ವಿಚಾರ ಇಷ್ಟೇ, CM ಸಿದ್ದರಾಮಯ್ಯ ಅವರ ಪತ್ನಿಗೆ ಇಂಥವ್ರ ಕಡೆಯಿಂದ ನಿವೇಶನ, ಇಂಥವ್ರ ಕಡೆಯಿಂದ ಜಮೀನು ಬಂದಿದೆ, ಈ ಜಮೀನನ್ನು ಅವರು ಅಲ್ಲೂ ಕೊಟ್ಟುಬಿಟ್ಟು ಅದರಿಂದ ನಿವೇಶನವನ್ನು ಪಡ್ಕೊಂಡಿದ್ದಾರಲ್ಲ, ಇದೊಂದು ಸ್ಕ್ಯಾಮ್. ಇದು ಅಸಲಿ ಈ ಜಾಗ ಇವ್ರದ್ದು ಅಲ್ವೇ ಅಲ್ಲ. ಕೃಷಿ ಭೂಮಿಯನ್ನು, ನಿವೇಶನಗಳಿದ್ದನ್ನು ಕೃಷಿ ಭೂಮಿ ಹೇಗೆ ಪರಿವರ್ತನೆ ಮಾಡ್ಕೊಂಬಿಟ್ರು ಇವರು? ದೊಡ್ಡ ಫ್ರಾಡ್ ನಡೆದಿದೆ ಇಲ್ಲಿ. 54 ಕೋಟಿಗಳ ಹಗರಣ ಇದು. 14 ಸೈಟ್ ಪಡ್ಕೊಂಡ್ರು ಅಂತೆಲ್ಲ ವಿಚಾರ ಇತ್ತಲ್ಲ, ಅದೇ ವಿಚಾರವನ್ನು ಇಡಿಗೂ ಕೂಡ ಅವ್ರು ಕೊಟ್ಟಿದ್ದಂತಹ ಕಂಪ್ಲೇಂಟ್ನ ಪ್ರತಿ ಸುಮಾರು 16 ಪುಟಗಳಿದೆ. ಇದು ಎಲ್ಲ ಪುಟಗಳು ಅದೇ ನಾನು ಹೇಳಿದ ಸಾರಾಂಶ ಇತ್ತಿಲ್ಲಿ. ಎಲ್ಲ ವಿಚಾರ ಇಟ್ಕೊಂಡು ಇದೀಗ CM ಆಪ್ತರು ಸಂಬಂಧಿಕರ ಮನೆ ಮೇಲೆ ಇಡಿ ರೇಡ್ ಮಾಡಿದ್ರು ಆಶ್ಚರ್ಯ ಇಲ್ಲ. ಮುಖ್ಯಮಂತ್ರಿ ಮನೆ ಮೇಲೆ ದಾಳಿ ಮಾಡಿದ್ರು ಕೂಡ ಇಲ್ಲಿ ಯಾರಿಗೂ ಆಶ್ಚರ್ಯ ಪಡಬೇಕಾಗಿಲ್ಲ. ಕಾರಣ ಇಡಿ ವ್ಯಾಪ್ತಿನೇ ಹಾಗೆ. CBIನ ನೀವು ಕಟ್ ಹಾಕಬಹುದು, ನನ್ನ ಪರ್ಮಿಷನ್ ಇಲ್ಲದೆ ಬರಬಾರ್ದು ಅಂತ ಹೇಳಬಹುದು. ಬಟ್ ಇಡಿಗಾಗಲಿ IT ಗಾಗಲಿ ಅದು ಹೇಳಕ್ಕೆ ಬರಲ್ಲ. ಇದೊಂದು ಫ್ರಾಡ್ ನಡೆದಿದೆ, ಹಣಕಾಸಿನ ಕ್ರಮ ವರ್ಗಾವಣೆ ಆಗಿದೆ, ಇವರೊಬ್ಬರು ತೆರಿಗೆ ಕಟ್ಟಿಲ್ಲ, ಬ್ಲ್ಯಾಕ್ ಮನಿ ಅಂತ ಬಂದ ತಕ್ಷಣವೇ ITನೋ ಇಡಿನೋ ಬಂದು ದಾಳಿಯನ್ನು ಮಾಡಬಹುದು. ನೋಡಿ, A1, A2, A3, A4 ಎಲ್ಲ ತೋರಿಸ್ತಾ ಇದ್ವಿ ನಾವು ನಿಮಗಿಲ್ಲಿ. CM ಆಪ್ತರು ಸಂಬಂಧಿಕರನ್ನು ಇಡಿ ಆಲ್ರೆಡಿ ಪಟ್ಟಿ ಮಾಡಿಕೊಂಡಿದೆ. ಅಂದರೆ ಒಂದು ಲಿಸ್ಟ್ ಅವ್ರ ಬಳಿ ಇರುತ್ತೆ, ಯಾರ್ಯಾರು ಲಿಂಕ್ ಇರುತ್ತೆ, ಕನೆಕ್ಟ್ ದೂರು ಕೊಟ್ಟಿರ್ತಾರಲ್ಲ, ಆ ದೂರು ಇಟ್ಕೊಂಡು, ಆ ಎಳೆಗಳಿಟ್ಕೊಂಡು ಯಾರ್ಯಾರು ಸಂಬಂಧಪಡುತ್ತೆ ಅಂಥೇಳಿ CM ಆಪ್ತರ ಮೇಲೆ ದಾಳಿ ಆದರೂ ಆಶ್ಚರ್ಯ ಇಲ್ಲ. ಸಂಬಂಧಿಕರ ಮೇಲೆ ಇಡಿ ನಿಗಾ ಇಟ್ಟರೂ ಕೂಡ ಆಶ್ಚರ್ಯ ಪಡುವಂತಿಲ್ಲ. ಬ್ಯಾಂಕ್ ಖಾತೆ ಸೇರಿ ಎಲ್ಲ ವ್ಯವಹಾರಗಳ ಮೇಲೂ ಕೂಡ ಇದೀಗ ಇಡಿ ಒಂದು ಕಡೆ ನಿಗಾ ಇಟ್ಟಿರುತ್ತೆ. ಮಹತ್ವದ ಮಾಹಿತಿಯನ್ನು ಆಲ್ರೆಡಿ ಇಡಿ ಅಧಿಕಾರಿಗಳು ಕಲೆ ಹಾಕಿರ್ತಾರೆ. ಇಡಿ ಅಧಿಕಾರಿಗಳು ಈ ಮಾಹಿತಿ ಕಲೆ ಹಾಕಬೇಕಾದ್ರೆ ಏನು ಅಬ್ಬರಿಸಿ ಬಬ್ಬಿರಿದು ಕಿರಿಚಾಡಿ ಕೂಗಾಡಿ ಓಡಾಡಿ ಎಲ್ಲ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರು ಬಹಳ ರಹಸ್ಯವಾಗಿಯೇ ಮಾಹಿತಿ ಕಲೆ ಹಾಕಿರ್ತಾರೆ. ಈ ಒಂದು ಕಂಪ್ಲೇಂಟ್ನ ಆಧಾರದ ಮೇರೆಗೆ ಯಾರ ಕಾರಣ ಇದು, ಏನು ಕಾರಣ, ಯಾವ ರೀತಿಯಲ್ಲಿ ಆಯಿತು ಅಂಥೇಳಿ ಎಲ್ಲವನ್ನು ಕೂಡ ಅವರು ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಶೀಘ್ರದಲ್ಲಿಯೇ ಆಪ್ತ ಸಚಿವರು ಸಂಬಂಧಿಕರ ಮನೆ ಮೇಲೆ ದಾಳಿ ಬೇಕಾದರೂ ಆಗಬಹುದು, ಏನನ್ನಾದರೂ ಬೇಕಾದ್ರೆ ಮುಟ್ಟುಗೋಲು ಬೇಕಾದರೂ ಹಾಕಬಹುದು. ಅವ್ರಿಗೇನು ಅನುಮಾನ ಇತ್ತಾ ಇದರಿಂದ ಇಂಥ ಹಣ ಇಲ್ಲಿಗೆ ಬಂದಿದೆ ಅಂಥೇಳಿ, ಅದನ್ನು ಬೇಕಾದ್ರೂ ಮುಟ್ಟುಗೋಲು ಹಾಕ್ಬಹುದು. ಇದರಿಂದ ಆಸ್ತಿ ತೊಗೊಂಡ್ರು ಅಂತ ಇರುತ್ತಲ್ಲ, ಅದನ್ನು ಬೇಕಾದರೂ ಮುಟ್ಟುಗೋಲು ಹಾಕ್ಕೊಳ್ಬಹುದಾಗತ್ತೆ ಅಂತ.